ಅಮೇರಿಕಾ ಆಟಿಕೆಯಾದ ಬಂದೂಕು ಕನ್ನಡ ನ್ಯೂಸ್ ಪೇಪರ್ ವರದಿಯನ್ನು ಇವಾಗ ನಾವು ನೋಡೋಣ. ಎಲ್ರಿಗೂ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಕಲಿಕಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ನಾವು ನಿನ್ನೆಯಿಂದ ಸುದ್ದಿವಾಹಿನಿಗಳಲ್ಲಿ ನೋಡ್ತಾ ಇದ್ದೀವಿ, ಅಮೇರಿಕದ ಮಾಜಿ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಮೇಲೆ ಬಂದೂಕು ದಾಳಿ ಆಗಿದೆ ಅನ್ನುವಂಥದ್ದು. ಅದರ ಕುರಿತಾದಂಥ ವಿಶೇಷವಾದಂಥ ವರದಿ ಇವತ್ತು ಪ್ರಜಾವಾಣಿ ಪೇಪರ್ನಲ್ಲಿ ಬಂದಿದೆ. ಅದರ ಕುರಿತಾಗಿ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನಾವಿಲ್ಲಿ ನೋಡ್ಬಿಡೋಣ. ಜಗತ್ತಿನ ದೊಡ್ಡಣ್ಣ ಅಮೇರಿಕದಲ್ಲಿ ಬಂದೂಕಿನಿಂದ ಹಿಂಸಾಚಾರ ಹೊಸದಲ್ಲ. ಬಂದೂಕಿನ ನಳಿಕೆಯಿಂದ ಚಿಮ್ಮುವ ಗುಂಡುಗಳಿಗೆ ಪ್ರತಿದಿನ 132 ಮಂದಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಅಧ್ಯಕ್ಷೀಯ ಚುನಾವಣೆಯಲ್ಲಿ ರಿಪಬ್ಲಿಕ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಮೇಲೆ ನಡೆದ ಗುಂಡಿನ ದಾಳಿಯ ಕಾರಣಕ್ಕೆ ಬಂದೂಕು ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಅಮೇರಿಕ ಆಟಿಕೆಯಾದ ಬಂದೂಕು. ಜಗತ್ತಿನ ದೊಡ್ಡಣ್ಣ ಎನಿಸಿಕೊಂಡಿರುವಂತಹ ಅಮೇರಿಕದ ಕಾನೂನು ಹೇಗಿದೆ, ಅಲ್ಲಿ ಬಂದೂಕಿನ ವಿಷಯದಲ್ಲಿ ಯಾವ್ಯಾವ ರೀತಿ ಕಾನೂನುಗಳಿದೆ ಅನ್ನುವಂತಹ ಉತ್ತಮವಾದಂಥ ಮಾಹಿತಿಯನ್ನು ನಾವು ಈ ಆರ್ಟಿಕಲಲ್ಲಿ ನೋಡ್ಬೋದು. ಅಮೇರಿಕದಲ್ಲಿ ಬಂದೂಕು ಹೊಂದಿರುವವರು ಎಷ್ಟಪ್ಪ ಅಂದರೆ 38% ಬಿಳಿಯರು ಮತ್ತು 24% ಕಪ್ಪು ವರ್ಣೀಯರು ಬಂದೂಕನ್ನು ಹೊಂದಿದ್ದಾರೆ. 20% ಇಸ್ಟಾನಿಯನ್ ಸಮುದಾಯ, 10% ಏಷ್ಯಾದವರು ಹೊಂದ್ಕೊಂಡಿದ್ದಾರೆ. ಇನ್ನು ಗ್ರಾಮೀಣ ಭಾಗದವರು 47% ಜನರಲ್ಲಿ ಬಂದೂಕು ಇದೆ. ಇನ್ನು 30% ಅರೆನಗರ ಅಥವಾ ಪಟ್ಟಣ ಪ್ರದೇಶದವರಲ್ಲಿ 30% ಬಂದೂಕನ್ನು ಹೊಂದಿದವರಿದ್ದಾರೆ. ಇನ್ನು 20% ನಗರ ಪ್ರದೇಶದ ಜನರಲ್ಲಿ ಬಂದೂಕನ್ನು ಹೊಂದಿದ್ದಾರೆ ಎನ್ನುವಂಥದ್ದು. ಯಾವ ವಯೋಗುಂಪಿನವರು ಎಷ್ಟು ಬಂದೂಕುಗಳನ್ನು ಹೊಂದ್ಕೊಂಡಿದ್ದಾರೆ ಅವ್ರ ಹತ್ರ ಇದ್ದಾವೆ ಅಂತಂದರೆ 18 ರಿಂದ 29 ವರ್ಷ 21%, 30 ರಿಂದ 49 ವರ್ಷ 33%, 50 ರಿಂದ 64 ವರ್ಷ 37%, 65 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ 35% ಜನರು ಬಂದೂಕನ್ನು ಹೊಂದಿದ್ದಾರೆ ಎನ್ನುವಂಥದ್ದು. ಅಮೇರಿಕದ ಪ್ರತಿ 100 ಜನರ ಬಳಿ ಇರುವ ಬಂದೂಕುಗಳು 120.5 ಅಂದರೆ 45% ಅಮೇರಿಕನ್ನರು ತಮ್ಮ ಮನೆಗಳಲ್ಲಿ ಬಂದೂಕನ್ನು ಹೊಂದ್ಕೊಂಡಿದ್ದಾರೆ. ಇನ್ನು 32% ಅಮೇರಿಕನ್ನರು ಸ್ವಂತವಾಗಿ ಬಂದೂಕನ್ನು ಇಟ್ಕೊಂಡಿದ್ದಾರೆ. ಇನ್ನು 48,830 2021ರಲ್ಲಿ ಗುಂಡಿನ ದಾಳಿಯಲ್ಲಿ ಗಾಯಗೊಂಡು ಮೃತಪಟ್ಟಂಥವರು. 20,958 ಜನ 2021ರಲ್ಲಿ ಗುಂಡಿನ ದಾಳಿಗಳಲ್ಲೇ ಹತ್ಯೆಗೀಡಾದವರು. ನೋಡಿರಿ, 48,000 ಅಪ್ರಾಕ್ಸಿಮೇಟ್ಲಿ 50,000 ಅಂತ ಅನ್ಕೋಬೋದು ಹತ್ತತ್ರ. ಇನ್ನು 20,000 ಗುಂಡಿನ ದಾಳಿಯಿಂದನೇ ಹತ್ಯೆಗೊಳಪಟ್ಟಂಥವ್ರು. ಈ ಬಂದೂಕು ದಾಳಿಗೆ ಕಾರಣಗಳೇನು ಅಂತೇಳಿ ನಾವು ನೋಡೋದಾದರೆ, ಜನರಲ್ಲಿ ಹೆಚ್ಚುತ್ತಿರುವ ಅಭದ್ರತೆ ಭಾವನೆ ಮತ್ತು ಭಯ, ಒತ್ತಡದ ಜೀವನ ಶೈಲಿ, ಹತಾಶ ಮನೋಭಾವ, ಅಂದರೆ ಇದರಿಂದ ಕೆಲವರು ಆತ್ಮಹತ್ಯೆಗೂ ಕೂಡ ಬಂದೂಕನ್ನು ಬಳಸ್ಕೊತಾ ಇದ್ದಾರೆ ಅಂತ. ಇನ್ನು ಶಾಲೆ, ಕಾಲೇಜು, ಉದ್ಯೋಗ, ಹಣಕಾಸು ಮತ್ತಿತರ ವಿಚಾರಗಳಲ್ಲಿ ಅಸಂತೃಪ್ತಿ, ಕೌಟುಂಬಿಕ ಸಮಸ್ಯೆ, ಹದಗೆಟ್ಟ ವೈವಾಹಿಕ ಪ್ರೇಮ ಸಂಬಂಧ, ಅನಾರೋಗ್ಯ, ಪುರುಷ ಪ್ರಧಾನ ಮನಸ್ಥಿತಿಯ ಅತಿರೇಕ, ಅಂದರೆ ಸಾಮೂಹಿಕ ಹತ್ಯೆ ಮಾಡಿದವರಲ್ಲಿ 98% ಮಂದಿ ಪುರುಷರಿದ್ದಾರೆ ಅನ್ನುವಂಥದ್ದು. ಕಠಿಣ ಕಾನೂನಿಗೆ ಟ್ರಂಪ್ ವಿರೋಧ ಅಂತ ಅಂದರೆ ಇದು ಜೋ ಬೈಡೆನ್ ಅವರು ಬಂದೂಕು ಹೊಂದುವವರ ಬಗ್ಗೆ ಕೊಳ್ಳುವವರ ಹಿನ್ನೆಲೆ ಪರಿಶೀಲನೆ ಮತ್ತು ಇದರ ಬಿಗಿ ನಿಯಮಗಳನ್ನು ಜಾರಿಗೊಳಿಸುವುದರ ಮೂಲಕ ಜೋ ಬೈಡೆನ್ ರವರು ಅಂದರೆ ಬಿಡಿ ಭಾಗ ಪೋಸ್ಟ್ ಗನ್ ಅಂತ ಏನು ಕರೀತಾರಲ್ವ, ಬಿಡಿ ಭಾಗ ತಂದು ಜೋಡಿಸಿದ ಬಂದೂಕನ್ನು ಹೊಂದುವುದರ ಕುರಿತಾಗಿ ನಿಷೇಧವನ್ನು ಹೇರಿದರು. ಆದರೆ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಅದನ್ನು ರಿಮೂವ್ ಮಾಡ್ತೀವಿ ಅಂತ ಹೇಳಿ ಘೋಷಣೆಯನ್ನು ಹೊರಡಿಸಿದ್ರು. ಇದೆರಡರ ಮಧ್ಯೆ ಹಗ್ಗ ಜಗ್ಗಾಟ ನಡೀತಾನೆ ಇದೆ. ಇನ್ನು ಬಂದೂಕು ನಿಯಮಗಳು ಅಮೇರಿಕದಲ್ಲಿ ಏನು ಹೇಳುತ್ತಪ್ಪ ಅಂತಂದರೆ, ಅಮೇರಿಕದಲ್ಲಿ ಜನರು ಬಂದೂಕು, ಪಿಸ್ತೂಲ್, ರೈಫಲ್ಗಳನ್ನು ಸುಲಭವಾಗಿ ಖರೀದಿಸ್ಬೋದು. ಸಂವಿಧಾನದಲ್ಲೇ ಅದಕ್ಕೆ ಮಾನ್ಯತೆ ಇದೆ. ನೋಡಿ, ಸಂವಿಧಾನದಲ್ಲೇ ಕೂಡ ಮಾನ್ಯತೆಯನ್ನು ಕೊಟ್ಬಿಟ್ಟಿದ್ದಾರೆ. ಬಂದೂಕು ಮಾರಲು ಪರವಾನಗಿ ಹೊಂದಿರುವ ಮಳಿಗೆಗಳಿಗೆ ಹೋದರೆ ಗರಿಷ್ಠ ಎಂದರೆ 1.5 ಗಂಟೆಯಲ್ಲಿ ಹೊಸ ಪಿಸ್ತೂಲ್, ಬಂದೂಕು ಅಥವಾ ರೈಫಲ್ ಕೈಗೆ ಸಿಗುತ್ತದೆ. ವ್ಯಕ್ತಿಯು ಉತ್ತಮ ಚಾರಿತ್ರ್ಯ ಹೊಂದಿದ್ದಾರೆ ಅಂದರೆ ಖರೀದಿದಾರನ ಹಿನ್ನೆಲೆಯನ್ನು ಅನುಸರಿಸಿ ಭಾರತದಲ್ಲಿ ಆಟಿಕೆ ಖರೀದಿಸಿದಂತೆ ಅಮೆರಿಕದಲ್ಲಿ ಬಂದೂಕುಗಳನ್ನು ಖರೀದಿಸಬಹುದು. ಅಮೆರಿಕ ರೌಂಡ್ಸ್ ಎಂಬ ಕಂಪನಿಯು ಟೆಕ್ಸಾಸ್, ಅಲಬಾಮಾ, ಓಕ್ಲಹೋಮಾ ರಾಜ್ಯಗಳಲ್ಲಿ ದಿನಸಿ ಮಳಿಗೆಗಳಲ್ಲಿ ಬಂದೂಕು ಮಾರುವ ಯಂತ್ರಗಳನ್ನು ವೆಂಡಿಂಗ್ ಮಿಷನ್ ಅನ್ನು ಅಳವಡಿಸಿದೆ. ಅಂದರೆ ನಮ್ಮಲ್ಲಿ ದಿನಸಿ ಅಂಗಡಿಗಳಲ್ಲಿ ಏನು ದಿನಸಿ ಸಿಗುತ್ತಲ್ಲ, ಅಲ್ಲಿ ಅಮೇರಿಕದಲ್ಲಿ ದಿನಸಿ ಅಂಗಡಿಗಳಲ್ಲೇ ಬಂದೂಕನ್ನು ಲಭ್ಯವಾಗುವಂತೆ ಮಾಡಿದ್ದಾರೆ. ಇನ್ನು ಬಂದೂಕುಗಳಿಗೆ ಸಂಬಂಧಿಸಿದಂತೆ ಅಮೇರಿಕದಲ್ಲಿ ಹಲವು ಕಾನೂನುಗಳಿವೆ. 1968ರಲ್ಲಿ ಜಾರಿಗೆ ಬಂದ ಬಂದೂಕು ನಿಯಂತ್ರಣ ಕಾಯ್ದೆ GCA ಪ್ರಮುಖವಾದುದು. ಅದರ ಪ್ರಕಾರ ಅಧಿಕೃತ ಪರವಾನಗಿ ಹೊಂದಿದ ಮಳಿಗೆಗಳಲ್ಲಿ ಮಾತ್ರ ಗನ್ ಖರೀದಿ ಮಾಡಬೇಕು. 1968ರಲ್ಲಿ ಒಂದು ಬಂದೂಕು ನಿಯಂತ್ರಣ ಕಾಯ್ದೆ ಏನು ಬಂದಿದೆಯಲ್ಲ, ಅದ್ರ ಪ್ರಕಾರ ಅಂದರೆ ಅಮೇರಿಕದಲ್ಲಿದು
ಪರವಾನಗಿ ಲೈಸೆನ್ಸ್ ಇರೋರು ಮಾತ್ರ ಗನ್ನನ್ನು ಖರೀದಿ ಮಾಡ್ಬೋದು. ಅಂದರೆ ಲೈಸೆನ್ಸ್ ಇರುವಂಥ ಮಳಿಗೆಗಳಲ್ಲಿ ಮಾತ್ರ ಗನ್ನನ್ನು ಖರೀದಿ ಮಾಡಬೇಕು. ಇನ್ನು ಅಪರಾಧ ಪ್ರಕರಣಗಳಲ್ಲಿ ಶಿಕ್ಷೆಗೆ ಗುರಿಯಾದವರು, ಮಾದಕ ದ್ರವ್ಯ ವ್ಯಸನಿಗಳು, ಅಕ್ರಮ ಮಾದಕ ದ್ರವ್ಯಗಳ ಬಳಕೆದಾರರು ಖರೀದಿಸುವಂತಿಲ್ಲ. ಸೊ ಡ್ರಗ್ ಅಡಿಕ್ಟ್ಸ್ ಅಂತ ಏನಿದಾರಲ್ವ, ಮತ್ತು ಯಾವುದಾದ್ರು ಕ್ರಿಮಿನಲ್ ಕೇಸ್ಗಳಲ್ಲಿ ಫಿಟ್ ಆದಂಥವರು ಇದನ್ನು ಖರೀದಿಸುವ ಆಗಿರಲಿಲ್ಲ. ಇನ್ನು ಮಾನಸಿಕ ಅಸ್ವಸ್ಥರಿಗೆ ಮಾರಾಟ ಮಾಡುವಂತಿಲ್ಲ. ಮೆಂಟಲಿ ಡಿಸಬಿಲಿಟಿ ಇರುವಂಥವ್ರು ಅಥವಾ ಮೆಂಟಲಿ ವೀಕ್ ಇದ್ದವಂಥವ್ರಿಗೆ ಇದನ್ನು ಮಾರಾಟ ಮಾಡುವಂತಿಲ್ಲ ಅನ್ನುವಂಥ ಕಾನೂನಿತ್ತು 1968 ಆ್ಯಕ್ಟ್ ಪ್ರಕಾರ. ಇನ್ನು ಸಶಸ್ತ್ರ ಪಡೆಗಳಿಂದ ವಜಾಗೊಂಡವರಿಗೆ ಮಾರುವಂತಿರಲಿಲ್ಲ. ಅಂದರೆ ಏನು ಮಿಲಿಟರಿ ಇದರಿಂದ ಡಿಸ್ಮಿಸ್ ಆಗಿರ್ತಾರಲ್ವ ಅವರಿಗೆ ಮಾರುವ ಆಗಿರಲಿಲ್ಲ. ಅಮೇರಿಕ ಪೌರತ್ವ ತೊರೆದವರು, ಅಕ್ರಮ ವಲಸಿಗರು ಖರೀದಿಸುವಂತಿಲ್ಲ. ಅಂದರೆ ಅಮೇರಿಕನ್ ಸಿಟಿಸನ್ ಆಗಿಲ್ಲದವರು ಮತ್ತು ಅಕ್ರಮ ವಲಸಿಗರು ಯಾರು ಬಂದಿರ್ತಾರಲ್ಲ ಬೇರೆ ದೇಶದಿಂದ ಅವರು ಖರೀದಿಸುವಂತಿರಲಿಲ್ಲ. ಇನ್ನು ಕೌಟುಂಬಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಶಿಕ್ಷೆಗೆ ಗುರಿಯಾದವ್ರಿಗೂ ಕೂಡ ಮಾರಾಟ ಮಾಡುವಂತಿರಲಿಲ್ಲ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಹೊಂದುವಂತಿಲ್ಲ. ಸೊ 18 ಇಯರ್ಸ್ ಬಿಲೋ 18 ಇಯರ್ಸ್ ಯಾರಿದ್ದಾರಲ್ವ ಅವ್ರು ಯಾರು ಕೂಡ ಬಂದೂಕನ್ನು ಇಟ್ಕೊಳ್ಳೋ ಆಗಿರಲಿಲ್ಲ. ಸೊ 1986 ಜಾರಿಗೆ ಬಂದಂತಹ ಬಂದೂಕು ಮಾಲೀಕರ ರಕ್ಷಣಾ ಕಾಯ್ದೆಯಲ್ಲಿ ಕೆಲವು ನಿಯಮಗಳನ್ನು ಸಡಿಲಗೊಳಿಸಿದ್ದರಿಂದ ಬಂದೂಕುಗಳ ದುರ್ಬಳಕೆಗೂ ಜಾರಿ ಮಾಡಿಕೊಟ್ಟಿತು. ಸೊ 1986 ಸ್ವಲ್ಪ ಅದನ್ನು ಕಾನೂನನ್ನು ಸಡಿಲ ಮಾಡಿದ್ರಿಂದ ಇಷ್ಟೊಂದೆಲ್ಲ ಅವಾಂತರಕ್ಕೆ ಕಾರಣ ಆಯಿತು ಅನ್ನುವಂಥ ಮಾಹಿತಿ. ಸೊ ಈ ಕಾಯ್ದೆಯ ಅಡಿಯಲ್ಲಿ ಬಂದೂಕು ಮಾರಾಟ ಮೇಳ ಆಯೋಜನೆ ಅವಕಾಶ ನೀಡಲಾಗಿತ್ತು. ನೋಡ್ರಿ, ಬಂದೂಕು ನಮ್ಮಲ್ಲೆಲ್ಲ ಫುಡ್ ಮೇಳ ಅಥವಾ ಕ್ಲಾತ್ ಮೇಳ ಆ ಥರ ನೋಡಿದ್ರೆ ಅಲ್ಲಿ ಬಂದೂಕು ಮೇಳ ಮಾಡಲಿಕ್ಕೋ ಆಯೋಜನೆ ಮಾಡಲಿಕ್ಕೋ ಅವಕಾಶ ನೀಡಲಾಗಿತ್ತಂತೆ. 1980 ದಶಕದ ಆರಂಭದಲ್ಲಿ ಶಾಲೆಗಳಲ್ಲಿ ಗುಂಡಿನ ದಾಳಿ ಪ್ರಕರಣ ಹೆಚ್ಚಾದ ಬಳಿಕ ಬಂದೂಕು ಮುಕ್ತ ಶಾಲಾ ವಲಯಗಳ ಕಾಯ್ದೆ 1994ರಲ್ಲಿ ಯುವಜನರ ಹ್ಯಾಂಡ್ ಗನ್ ಸುರಕ್ಷತಾ ಕಾಯ್ದೆಯನ್ನು ಅಮೆರಿಕ ಜಾರಿಗೊಳಿಸಿತ್ತು. 18 ವರ್ಷದ ಒಳಗಿನ ಮಕ್ಕಳು ಹ್ಯಾಂಡ್ ಗನ್ ಹೊಂದುವುದನ್ನು ಮತ್ತು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ವಯಸ್ಕರು ಬಂದೂಕು ಕೊಡುವುದನ್ನು ಈ ಕಾನೂನು ನಿರ್ಬಂಧಿಸುತ್ತದೆ. ಅಂದರೆ ಹ್ಯಾಂಡ್ ಗನ್ 18 ವರ್ಷದ ಒಳಗಿನ ಮಕ್ಕಳು ಹ್ಯಾಂಡ್ ಗನ್ ಹೊಂದುವುದನ್ನು ಮತ್ತು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ವಯಸ್ಕರ ಬಂದೂಕು ಕೊಡುವುದನ್ನು ಈ ಕಾನೂನು ನಿರ್ಬಂಧಿಸುತ್ತದೆ. ಸೊ ಅಂದರೆ 18 ವರ್ಷಕ್ಕಿಂತ ಬಿಲೋ 18 ಇಯರ್ಸ್ ಮತ್ತು ಆ 18 ಇಯರ್ಸ್ ಮಕ್ಕಳಿಗೆ ದೊಡ್ಡವರು ಕೂಡ ಬಂದೂಕನ್ನು ಕೊಡಬಾರ್ದು ಅಂತೇಳಿ ನಿಷೇಧಿಸಿದರು. ಅಮೆರಿಕದಲ್ಲಿ ಜಾರಿಯಲ್ಲಿರುವ ಕಾನೂನಿನ ಆಧಾರದಲ್ಲಿ ವಿವಿಧ ರಾಜ್ಯಗಳು ಮತ್ತು ನಗರಗಳು ಪ್ರತ್ಯೇಕ ನಿಯಮ ರೂಪಿಸೋದಕ್ಕೆ ಅವಕಾಶ ಇದೆ. ಸೊ ಅಲ್ಲಿರೋ ಸಂವಿಧಾನದಲ್ಲಿ ರಾಜ್ಯಗಳಿಗೂ ಕೂಡ ಪ್ರತ್ಯೇಕ ಕಾನೂನನ್ನು ರೂಪಿಸಲಿಕ್ಕೆ ಅವಕಾಶ ಇದೆ ಸಂವಿಧಾನದಲ್ಲಿ. ಯಾಕಂದರೆ ಅಲ್ಲಿ ರಾಜ್ಯಗಳು ಮತ್ತು ಕೇಂದ್ರ ಏನಿದೆ ಅಲ್ವಾ, ಅಲ್ಲಿ ಎರಡೂ ಕೂಡ ಸಪ್ರೇಟ್ ಕಾಯ್ದೆಗಳನ್ನು ಮತ್ತು ನಿಯಮಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಅಲ್ಲಿನ ಸಂವಿಧಾನದಲ್ಲಿ ಅವಕಾಶ ಇದೆ. ಬಟ್ ನಮ್ಮ ಸಂವಿಧಾನದಲ್ಲಿ ಆ ಥರ ಇದ್ರೂ ಕೂಡ ಅದಕ್ಕೆ ಕೇಂದ್ರ ಸರ್ಕಾರದ ಒಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ. ಸಂಪೂರ್ಣವಾಗಿ ರಾಜ್ಯಗಳಿಗೆ ನಮ್ಮಲ್ಲಿ ಸ್ವಾಯತ್ತತೆ ಅಂದರೆ ನಿಯಮಗಳನ್ನು ಸಂಪೂರ್ಣವಾಗಿ ರೂಪಿಸಲಿಕ್ಕೆ ಇಲ್ಲ. ಅದಕ್ಕೆ ಅಮೆರಿಕದಲ್ಲಿ ಬಂದೂಕು ಹಾವಳಿ ಅಥವಾ ದಾಳಿಗಳು ಜಾಸ್ತಿ ಆಗ್ತಿದೆ ಅಂದರೆ NRA ಲಾಬಿ ಅನ್ನುವಂಥದ್ದೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನ್ಯಾಷನಲ್ ರೈಫಲ್ ಅಸೋಸಿಯೇಷನ್ NRA ಅಂದರೆ ಅಮೆರಿಕದಲ್ಲಿ ಬಂದೂಕು ಬಳಕೆಯನ್ನು ಉತ್ತೇಜಿಸುವ ಸಂಸ್ಥೆ. ಇದು 30 ಲಕ್ಷ ಸದಸ್ಯರನ್ನು ಹೊಂದಿದೆ. 1871ರಲ್ಲಿ ಆರಂಭವಾದ ಸಂಸ್ಥೆಯು ಅಮೆರಿಕದ ಅತ್ಯಂತ ಬಲಿಷ್ಠ ರಾಜಕೀಯ ಸಂಘಟನೆಯಾಗಿ ಬೆಳೆದಿದೆ. ಬಂದೂಕುಗಳು ದೇಶಕ್ಕೆ ಹೆಚ್ಚು ಭದ್ರತೆ ನೀಡುತ್ತವೆ ಎಂದು ಪ್ರತಿಪಾದಿಸುವ NRA ಬಂದೂಕುಗಳ ಮೇಲೆ ನಿರ್ಬಂಧ ವಿಧಿಸುವ ಕಾನೂನು ನಿಯಮಗಳನ್ನು ವಿರೋಧಿಸುತ್ತದೆ. ನೋಡಿ, NRA ಏನು ಹೇಳುತ್ತಪ್ಪ ಅದ್ರ ಪ್ರಕಾರ ಬಂದೂಕುಗಳು ದೇಶದ ಭದ್ರತೆಯನ್ನು ಹೆಚ್ಚಿಸ್ತವೆ, ಅದನ್ನು ವಿರೋಧಿಸುವವ್ರನ್ನ ಇದು ವಿರೋಧಿಸುತ್ತೆ. ಅಮೆರಿಕ ಸಂವಿಧಾನದ 2ನೇ ತಿದ್ದುಪಡಿಯನ್ನು ಬಲವಾಗಿ ಸಮರ್ಥಿಸುವ NRA ತನ್ನ ನಿಲುವುಗಳನ್ನು ಬೆಂಬಲಿಸುವ ರಾಜಕಾರಣಿಗಳು ಹಾಗೂ ಅಧಿಕಾರಸ್ಥರಿಗೆ ನೇರವಾಗಿ ದೊಡ್ಡ ಮೊತ್ತದ ಧನ ಸಹಾಯ ಮಾಡುತ್ತದೆ. ಅಮೆರಿಕದ ಕೆಲವು ಶಾಲೆಗಳಲ್ಲಿ ಬಂದೂಕು ದಾಳಿಗಳು ನಡೆದು ಹಲವು ಮಕ್ಕಳು ಬಲಿಯಾದಾಗ ಬಂದೂಕು ಬಳಕೆಗೆ ನಿರ್ಬಂಧ ಹೇರಬೇಕೆನ್ನುವ ಕೂಗು ಎದ್ದಿತ್ತು. ಆಗಲೂ ಅದನ್ನು ವಿರೋಧಿಸಿದ NRA ಬಂದೂಕು ನಿರ್ಬಂಧದ ಬದಲಿಗೆ ಶಾಲೆಗಳಲ್ಲಿ ಹೆಚ್ಚು ಭದ್ರತೆ ಕೈಗೊಳ್ಳುವಂತೆ ಸಲಹೆ ನೀಡಿತ್ತು. ಈ ಮಾಹಿತಿಯನ್ನು ಅಧಿಕೃತವಾಗಿ ಎಲ್ಲಿಂದ ಪಡೆದುಕೊಂಡಿದ್ದಾರೆ ಅಂತಂದರೆ ಫ್ಯೂ ರಿಸರ್ಚ್ ಸೆಂಟರ್ ವರದಿ, BBC, ದಿ ನ್ಯೂಯಾರ್ಕ್ ಟೈಮ್ಸ್, CDC ಅಮೆರಿಕ ನ್ಯಾಯಾಂಗ ಇಲಾಖೆ ವೆಬ್ಸೈಟಿಂದ ಈ ಮಾಹಿತಿಯನ್ನು ತೆಗೆದುಕೊಂಡು ಇಲ್ಲಿ ಆರ್ಟಿಕಲನ್ನು ಪ್ರಕಟ ಮಾಡಿದ್ದಾರೆ. ಯಾವುದೇ ಆಗಲಿ ಅತಿಯಾದರೆ ಅಮೃತನೂ ಕೂಡ ವಿಷ ಅನ್ನೋ ರೀತಿಯಲ್ಲಿ ಎಷ್ಟು ಬೇಕೋ ಭದ್ರತೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸ್ಕೊಳ್ಬೇಕು. ಅದನ್ನು ಬಿಟ್ಟು ಅತಿ ಹೆಚ್ಚಿಗೆ ಯಾವುದಕ್ಕೆ ಉತ್ತೇಜನ ಕೊಟ್ಟರು ಅದರದ್ದು ಅವಾಂತರಗಳು ಮತ್ತು ಅದರಿಂದ ಅವಘಡಗಳು ಹೆಚ್ಚು ಅಂತ. ಯಾಕೆ ಈ ಮಾಹಿತಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ ಅಂತಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಸ್ ಅಂತ ಹೇಳಿ ನಮಗೊಂದು ಟಾಪಿಕ್ ಬರುತ್ತೆ. ಮತ್ತು ಕೇಳ್ಬೋದು ಕರೆಂಟ್ ಅಫೇರ್ಸಲ್ಲಿ ಬರುವಂಥ ಒಂದು ಅಂಶಗಳನ್ನು ನಾವು ನಮ್ಮ ಎಸ್ಸೆನಲ್ಲಿ ಬರಿಬೇಕಾದ್ರೆ ಅಥವಾ ಕ್ವಶನಲ್ಲಿ ಆ್ಯಡ್ ಮಾಡಬೇಕಾದ್ರೆ ಈ ಥರದ ಒಂದಿಷ್ಟು ಅಂಶಗಳನ್ನು ನಾವು ಸೇರಿಸಿ ಬರಿಬೋದು. ಹಾಗಾಗಿ ಇದನ್ನು ಓದ್ಕೊಳ್ಳೋದು ಕೂಡ ಇದನ್ನು ಒಂದಿಷ್ಟು ಗ್ಲಾನ್ಸ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದ.
ಧನ್ಯವಾದಗಳು. ಕಲಿಕಾ ಕನ್ನಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.